ನಾನು ಹೇಳಿದ್ದೇನೆ, ಕನ್ನಡವನ್ನು ಭಾಷೆಯಾಗಿ ಬಳಸೋಕ್ಕೆ ಬದಲಾಗಿ ಭಾವುಕವಾಗಿ ಅದನ್ನು ಪರಿಗಣಿಸ್ತಾ ಇದ್ದೀರಿ. ದೇವತೆಯನ್ನಾಗಿ ಮಾಡಿ ಮಂದಾಸನದಲ್ಲಿ ಇದ್ದಾಗ ಅದಕ್ಕೆ ಕೈ ಮುಗಿದು ಬಂದರೆ ನಾವು ನಮ್ಮ ಕೆಲಸ ಮುಗಿಯಿತು. ವೇರಸ್ ಭಾಷೆಯನ್ನಾಗಿ ಪರಿಗಣಿಸಿದಾಗ ನಾನು ಓದಬೇಕಾಗತ್ತೆ, ನೀವು ಓದಬೇಕಾಗತ್ತೆ, ನಮ್ಮ ಮಕ್ಕಳು ಕೂಡ ಓದಬೇಕಾಗತ್ತೆ, ಪ್ರತಿಯೊಬ್ಬರು ಕೂಡ ಓದಬೇಕಾಗತ್ತೆ. ಈ ಥರ ಭಾಷೆಯನ್ನು, ಕನ್ನಡ ಭಾಷೆಯನ್ನು ಪ್ರಶ್ನೆ ಮಾಡಬೇಡಿ. ಅನ್ನದ ಭಾಷೆ, ಆ ಭಾಷೆ, ಈ ಭಾಷೆ ಅಂತ ಪ್ರಶ್ನೆ ಮಾಡಬೇಡಿ. ಅದನ್ನು ನಮ್ಮ ಭಾಷೆಯನ್ನಾಗಿ ನಾವು ಬಳಸೋಣ. ಹಾಗೆಯೇ ಈ ರೀತಿಯ ಹಾವೇರಿ ಸಮ್ಮೇಳನದಿಂದ ದೂರ ಇಟ್ಟಿರ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತ ಸಮುದಾಯದವರನ್ನು ಎಲ್ಲಿ ನಿಲ್ಲಬೇಕು ಅನ್ನುವಂಥ ಪ್ರಶ್ನೆಯಲ್ಲಿ ನೀವು ದೂರ ನಿಲ್ಲಬೇಡಿ, ಹತ್ತಿರ ಬನ್ನಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ ಅನ್ನೋ ಮಾತನ್ನು ಅಲ್ಲಿ ಹೇಳಿದ್ದೀನಿ. ಇನ್ನೂ ಒಂದು ಮಾತನ್ನು ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ, ಗೋಕಾಕ್ ಸಮಿತಿಯ ವರದಿ ಬಂದಾಗ ಹಾಸನದ ಜೂಬಿಲಿ ಫೀಲ್ಡ್ನಲ್ಲಿ ಬಹಳ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಆಹ್ವಾನಿತಳಾಗುವ ಯಾವ ಒಂದು ದೊಡ್ಡ ಸಾಧನೆ ಮತ್ತು ಹೆಸರು ನನ್ನದಾಗಿರಲಿಲ್ಲ. ಬಹಳ ಸಾಮಾನ್ಯ ಮಹಿಳೆಯಾಗಿ ನಾನು ಅದರಲ್ಲಿ ಭಾಗವಹಿಸಿದ್ದೆ. ಆದರೆ HB ಜ್ವಾಲ್ನೆನವರು ಕೂಡ ಇದ್ದರು, ಅನೇಕ ಜನ ರೈತ ಸಂಘದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಇದ್ದರು. ಅವರ ಎದುರಿಗೆ ಮಾತನಾಡೋಕ್ಕೆ ನಾವು ಡಯಾಸ್ಗೆ ಬಂದಾಗ ನಮಗೆ ಒಂದೊಂದು ನಿಬಂಧನೆಯನ್ನು ಸಭಿಕರು ವಿಧಿಸಿದರು. ಏನು ಅಂತ ಹೇಳಿದ್ರೆ, ಯಾರು ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿದಿರೋ ಅವ್ರು ಮಾತ್ರ ವೇದಿಕೆಗೆ ಬಂದು ಮಾತನಾಡಿ ಅನ್ನತಕ್ಕಂಥ ಒಂದು ಕರಾರನ್ನು ವಿಧಿಸಿದರು. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಅವತ್ತು ವೇದಿಕೆಗೆ ಬಂದವಳು ನಾನೊಬ್ಬಳೇ. ಏಕೆಂದರೆ ನನ್ನ 3 ಹೆಣ್ಣುಮಕ್ಕಳು ಕೂಡ ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ರು. ಹೀಗಾಗಿ ಅವತ್ತು ಗೋಕಾಕ್ ಸಮಿತಿಯ ಒಂದು ಸಭೆಯಲ್ಲಿ ಭಾಗವಹಿಸಿದ್ದು, ವೇದಿಕೆಯಲ್ಲಿ ಮಾತನಾಡಿದ್ದು ನಾನೊಬ್ಬಳೇ ಇದ್ದೀನಿ. ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ವರದಿಗಳು ಕೂಡ ಇವೆ. ಹೀಗಾಗಿ ನಾನು ಹೇಳಿದಂಥ ಮಾತನ್ನು ತೀರಿಸುವಂಥ ಅಗತ್ಯವಿಲ್ಲ. ನಾನು ಹೇಳುವಂಥ ಮಾತನ್ನು ಸಹೃದಯತೆಯಿಂದ ಅರ್ಥ ಮಾಡ್ಕೋಬೇಕಾದಂತಿದೆ. ಮತ್ತು ಕನ್ನಡದ ಮತ್ತು ನನ್ನ ನಂಟನ್ನು ಬಹಳ ಸಂದೇಹಾಸ್ಪದವಾಗಿ ಬಿಂಬಿಸ್ತಾ ಇರ್ತಕ್ಕಂಥ ಅನೇಕ ಜನರಿಗೆ, ಎಲ್ಲರಿಗೆ ಅಲ್ಲ, ಅನೇಕ ವೆರಿ ಫ್ಯೂ ಪೀಪಲ್, ಎ ಹ್ಯಾಂಡ್ಫುಲ್ ಆಫ್ ಪೀಪಲ್ ಯಾರು ಇದನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಹೇಳುವುದು ಏನು ಅಂತ ಹೇಳಿದರೆ, ಕನ್ನಡವನ್ನು ನನ್ನಷ್ಟು ಪ್ರೀತಿಸಿ, ಕನ್ನಡವನ್ನು ನನ್ನಷ್ಟು ಬಳಕೆಗೆ ತಂದು, ಕನ್ನಡವನ್ನು ನನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ತಗೊಂಡೋಗಿ, ಅಲ್ಲಿ ಹೋಗಿ ಅವರ ಬಾಯಲ್ಲಿ ಕನ್ನಡ ಅಂತ ಹೇಳಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ಕನ್ನಡದ ಇಡೀ ಒಂದೊಂದು ಪುಟವನ್ನು ನಾನು ಓದ್ತಾ ಇದ್ದೀನಿ. ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಇಷ್ಟು ಸಾಧನೆ ಮಾಡಿದರೆ ನೀವು ನನ್ನ ಮೇಲೆ ಕೆಸರೆರಚಾಟ ಮಾಡಲಿಕ್ಕೆ ನಿಮಗೆ ಅರ್ಹತೆ ಸಿಗತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಯಾವುದೇ ಮಾತಿನಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಸಿಗೋದಿಲ್ಲ, ದ್ವಂದ್ವಗಳಿರುತ್ತವೆ. ಮತ್ತು ನಾನೇ ಸಾಕ್ಷಿ, ಕನ್ನಡ ನಂಬಿದವರನ್ನು ಯಾವತ್ತಿಗೂ ಕೂಡ ಕನ್ನಡ ಕೈ ಬಿಡೋದಿಲ್ಲ. ನಮಸ್ಕಾರ.